ತಿಂತಾ ಇರಿ, ಮಜಾ ಮಾಡ್ತಾ ಇರಿ. ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಪಿಸೋಡ್ ಡೈರೀಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಸೊ ಇನ್ಮೇಲೆ ನನ್ನ ಚಾನಲಲ್ಲಿ ವೈರಲ್ ಫುಡ್ ಏನು ಬರುತ್ತೆ ಸೊ ಅದನ್ನು ಕೂಡ ರಿವ್ಯೂ ಮಾಡೋಣ, ಹ್ಯಾಂಗೆ ನಾನು ಟೇಸ್ಟ್ ಮಾಡೋಣ ಅಂತ ನಾನು ಇವಾಗ ರೀಸೆಂಟಾಗಿ ವೈರಲ್ ಆಗಿರೋ ಗ್ವಾಕಮೊಲೆ ಸಾಸ್ನ ಮಾಡ್ತಾ ಇದ್ದೀನಿ. ಸೊ ಇದನ್ನು ಬಂದ್ಬಿಟ್ಟು ನಾಚೋಸಲ್ಲಿ, ಚಿಪ್ಸಲ್ಲಿ ಸಾಸ್ ಥರ ಹಾಕ್ಕೊಂಡು ತಿಂತಾರೆ. ಆಮೇಲೆ ಬ್ರೆಡ್ಡಲ್ಲೂ ಅಷ್ಟೇ ಟೋಸ್ಟ್ ಥರ ಹಾಕ್ಕೊಂಡು ತಿಂತಾರೆ. ಸೊ ಇವಾಗ ನೀವು ಆಲ್ರೆಡಿ ತಮ್ಮನೇಲಲ್ಲೂ ನೋಡಿರ್ತೀರ ನಾನು ಏನು ಮಾಡ್ತೀನಿ ಅಂತ. ಆಮೇಲೆ ರೀಲ್ಸಲ್ಲೂ ಜಾಸ್ತಿ ಇವಾಗ ಟ್ರೆಂಡಿಂಗಲ್ಲಿರೋದು ಇದೇ ಸಾಸು. ಸೊ ನಾನು ಇವತ್ತು ಟ್ರೈ ಮಾಡೋಣ ಅಂತ ಹೇಳಿ ಆವಕಾಡೋ ಎಲ್ಲ ತರಿಸಿದ್ದೀನಿ, ಆಮೇಲೆ ಬ್ರೆಡ್ ತರಿಸಿದ್ದೀನಿ, ನಾಚೋಸ್ ಕೂಡ ತರಿಸಿದ್ದೀನಿ. ಸೊ ಇನ್ನು ಬಿಟ್ಟರೆ ಮನೇಲಿರೋ ಇಂಗ್ರೀಡಿಯೆಂಟ್ಸೇನೆ, ಮಾಮೂಲಿ ಆನಿಯನ್ನು, ಟೊಮ್ಯಾಟೊ, ಆಮೇಲೆ ಲೆಮನ್, ಬಟರ್ ಬೇಕಿದ್ದರೆ. ಸೊ ಅದು ಬಂದು ಬಟರ್ ನಾನು ತೊಗೊಂಡಿರೋದು ಬ್ರೆಡ್ ಟೋಸ್ಟ್ಗೆ ಅಂತ ಹೇಳಿ. ಬಿಟ್ಟರೆ ಆವಕಾಡೋ ಒಂದೇ ಬೇಕು. ಸೊ ಇದು ಮಾತ್ರ ನಾವು ಆಚೆಯಿಂದ ಬೈ ಮಾಡೋದು ಬಿಟ್ಟರೆ ಬೇರೆ ಏನೂ ಇಲ್ಲ. ಸೊ ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ, ಸ್ಟಾರ್ಟ್ ಮಾಡಿ ಹೇಗಿದೆ ಅಂತ ಹೇಳಿ ನೋಡೋಣ. ಆ್ಯಂಡ್ ಗೈಸ್, ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗ್ವಾಕಮೊಲೆ ವಾರ್. ಆ್ಯಂಡ್ ಸೊ ಫಸ್ಟ್ ನಾನು ಏನು ಕಟ್ ಮಾಡಲಿ ಆನಿಯನ್ನ ಕಟ್ ಮಾಡ್ತಾ ಇದ್ದೀನಿ. ಸೊ ಒಂದು ಮೀಡಿಯಮ್ ಆನಿಯನ್ನ ತೊಗೊಂಡಿದ್ದೀನಿ. ಆ್ಯಂಡ್ ಗೈಸ್, ಆನಿಯನ್ನ ಟೊಮೆಟೊನ ಚಿಕ್ಕದಾಗಿ ಡೈಸ್ ಮಾಡ್ಕೋಬೇಕು, ಓಕೆನಾ? ಸೊ ಎಷ್ಟು ಚಿಕ್ಕದಾಗುತ್ತೋ ಅಷ್ಟು ಚಿಕ್ಕದಾಗಿ ಡೈಸ್ ಮಾಡ್ಕೊಳ್ಳಿ. ಆ್ಯಂಡ್ ಹುಷಾರಾಗಿ ಕಟ್ ಮಾಡ್ಕೊಳ್ಳಿ. ಸೊ ನಾನು ಕ್ಯಾಮ್ರಾ ನೋಡೋಕ್ಕಾಗಲ್ಲ, ಯಾಕಂದರೆ ಆನಿಯನ್ ಕಟ್ ಮಾಡ್ತಾ ಇದ್ದೀನಿ. ಆಮೇಲೆ ನನ್ನ ಕೈ ಕಟ್ ಮಾಡ್ಕೊಂಬಿಟ್ರೆ ಅಂತ. ಆ್ಯಂಡ್ ಗೈಸ್, ಚಿಕ್ಕದಾಗಿ ಆನಿಯನ್ನ ಕಟ್ ಮಾಡಾಗಿದೆ. ಸೊ ಇದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ, ಇವಾಗ ಇನ್ನೊಂದು ಪ್ಲೇಟ್ ಇಟ್ಕೊಂಡಿದ್ದೀನಿ, ಅದರೊಳಗಡೆನೆ ಹಾಕೋಬಿಡ್ತೀನಿ. ಯಾಕಂದರೆ ಫಸ್ಟು ಅವಕಾಡೋನ ಸ್ಮ್ಯಾಶ್ ಮಾಡಬೇಕು, ಆಮೇಲೆ ಇದನ್ನೆಲ್ಲ ಹಾಕೋಬೇಕು. ಕಣ್ಣು ಉರಿತೈತೆ ಸರಿಯಾಗಿ. ಸೊ ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ ಆನಿಯನ್. ನೋಡಿ ಆನಿಯನ್ನ ಎಷ್ಟು ಚಿಕ್ಕದಾಗಿ ಚಾಪ್ ಮಾಡಿದ್ದೀನಿ ಅಂತ. ಆ್ಯಂಡ್ ಗೈಸ್, ಇವಾಗ ಟೊಮೆಟೊ ಕಟ್ ಮಾಡ್ತಾ ಇದ್ದೀನಿ. ಸೊ ನಾನಿಲ್ಲಿ 2 ಟೊಮೆಟೊಸ್ ತೊಗೊಂಡಿದ್ದೀನಿ. ಸೊ ಇದನ್ನು ಅಷ್ಟೇ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ಕಟ್ ಮಾಡ್ಕೊಂಡ್ಬಿಡ್ತೀನಿ ಫಸ್ಟು. ಆ್ಯಂಡ್ ಗೈಸ್, ಟೊಮೆಟೊ ಕೂಡ ಚಾಪ್ ಮಾಡಿದ್ದೀನಿ. ಸೊ ಅದನ್ನು ಕೂಡ ಈ ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊತೀನಿ. ಓಕೆ. ಆ್ಯಂಡ್ ನೆಕ್ಸ್ಟ್ ಲೆಮನ್ನ ಕಟ್ ಮಾಡ್ಕೋಬೇಕು. ಎಸ್, ಲೆಮನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಬಂದ್ಬಿಟ್ಟು ಕ್ಯಾಪ್ಸಿಕಮ್. ಸೊ ಇದು ಸ್ವಲ್ಪ ಒಳಗಡೆ ಇರೋ ಸೀಡ್ನೆಲ್ಲ ತಗೋಬೇಕು. ಎಸ್, ಇದೂ ಅಷ್ಟೇ ಗೈಸ್, ನೀವು ಚಿಕ್ಕದಾಗಿ ಚಾಪ್ ಮಾಡ್ಕೋಬೇಕು. ನೋಡಿ ಈ ಥರ ಒಳಗಡೆ ಇರೋದನ್ನೆಲ್ಲ ತೆಗೆದ್ಬಿಟ್ಟು ಇದನ್ನು ಕಟ್ ಮಾಡಿಬಿಟ್ರೆ ಗ್ವಾಕಮೊಲೆ. ಸೊ ಸಿಂಪಲ್ ರೆಸಿಪಿ, ಬಟ್ ಆದರೆ ಕೆಲಸ ಜಾಸ್ತಿ ಅಂತ ಅನಿಸುತ್ತೆ. ಬಟ್ ಆದರೆ ತಿನ್ನುವಾಗ ಮಜಾ ಕೊಡುತ್ತಾ, ಅದು ಇಂಪಾರ್ಟೆಂಟ್. ಸೊ ಬೇಗ ಕಟ್ ಮಾಡ್ಕೊಬಿಡ್ತೀನಿ. ಆಲ್ರೆಡಿ ನೀವು ಟ್ರೈ ಮಾಡಿದರೆ ಕಾಮೆಂಟ್ ಮಾಡಿ ಹೇಗಿತ್ತು ಅಂತ. ಸೊ ಟ್ರೈ ಮಾಡಿಲ್ಲ ಅಂದರೆ ಟ್ರೈ ಮಾಡಿ ಗೈಸ್, ಯಾಕಂದರೆ ಎಲ್ಲನೂ ಟ್ರೈ ಮಾಡಬೇಕು. ತಿನ್ನೋ ವಿಷಯದಲ್ಲಂತೂ ಎಲ್ಲ ಟ್ರೈ ಮಾಡಬೇಕು, ಯಾವುದು ಟೇಸ್ಟ್ ಮಾಡಿಲ್ಲ ಅಂತ ಇರಬಾರ್ದು. ನಮ್ಮಂತ ಏನೇನೋ ತಿನ್ನೋದಲ್ಲ, ತಿನ್ನೋದನ್ನೇ ತಿನ್ನಬೇಕು. ಆ್ಯಂಡ್ ಗೈಸ್, ಕ್ಯಾಪ್ಸಿಕಮ್ ಕೂಡ ಕಟ್ ಮಾಡಿದ್ದೀನಿ. ಸೊ ಇವಾಗ ಚಾಪಿಂಗ್ ಎಲ್ಲ ಮುಗೀತು. ಸೊ ನೆಕ್ಸ್ಟ್ ಕೊರಿಯಂಡರ್ ಲೀವ್ಸ್ನ ಸ್ವಲ್ಪ ಚಾಪ್ ಮಾಡ್ಕೋಬೇಕು. ಸೊ ಅದನ್ನು ಚಾಪ್ ಮಾಡ್ಕೋತೀನಿ. ಆ್ಯಂಡ್ ಗೈಸ್, ಚಿಕ್ಕದಾಗಿ ಕೊರಿಯಂಡರ್ ಲೀವ್ಸ್ ಫುಲ್ ಚಾಪ್ ಮಾಡ್ಕೊಳ್ಳಿ ಈ ಥರ. ಇದು ಇವಾಗೇನೆ ಘಮ ಘಮ ಅಂತಿದೆ ಕೊತ್ತಂಬರಿ ಸೊಪ್ಪು. ಚಿಕ್ಕದಾಗಿ ಈ ಥರ ಚಾಪ್ ಮಾಡಿಕೊಂಡ್ರೆ ಚಾಪಿಂಗ್ ಕೆಲಸ ಎಲ್ಲ ಮುಗೀತು ಗೈಸ್. ಸೊ ಇದನ್ನು ನಾನು ಇಲ್ಲೇ ಸೈಡಲ್ಲಿ ಎತ್ತಿಟ್ಕೋತೀನಿ, ಆಮೇಲೆ ಎಲ್ಲನೂ ಹಾಕಬೇಕು.
ಓಕೆನಾ. ಸೊ ನೆಕ್ಸ್ಟ್ ಇವಾಗ ನಾವು ಮಿಕ್ಸಿಂಗ್ ಬೌಲ್ ತೊಗೊಳ್ಳೋಣ. ಸೊ ಇದನ್ನೆಲ್ಲ ಎತ್ತಿಟ್ಟಿದ್ದೀನಿ. ಸೊ ಡೋಂಟ್ ವೇಸ್ಟ್ ಫುಡ್ ಗೈಸ್. ಸೊ ಇದ್ರ ಕೆಲಸ ಮುಗೀತು, ಇದನ್ನ ಎತ್ತಿಟ್ಬಿಡ್ತೀನಿ. ಆ್ಯಂಡ್ ಗೈಸ್ ಒಂದು ಮಿಕ್ಸಿಂಗ್ ಬೌಲ್ ತೊಗೊಳ್ಳಿ. ಸೊ ಮಿಕ್ಸಿಂಗ್ ಬೌಲ್ಗೆ ಅವಕಾಡೋ ಕಟ್ ಮಾಡಬೇಕು. ಸೊ ಗೊತ್ತಲ್ಲ ಇದು ಹೆಂಗೆ ಕಟ್ ಮಾಡಬೇಕು ಅಂತ. ಫುಲ್ ಕಟ್ ಮಾಡಬಾರ್ದು, ಈ ಥರ ಜಸ್ಟ್ ಹಿಂಗೆ ಮಾಡಿಕೊಂಡ್ರೆ ಸಾಕು. ಗೈಸ್ ಚೆನ್ನಾಗಿದೆ, ಗೊತ್ತಲ್ಲ ಇದು ಏನು ಟೇಸ್ಟ್ ಇರಲ್ಲ, ಬಟ್ ಹೆಲ್ತಿಗೆ ತುಂಬಾ ಒಳ್ಳೆಯದು ಗೈಸ್. ಸೊ ನೆಕ್ಸ್ಟ್ ಇದು ಸೀಡ್ನ ಹಿಂಗೆ ಚಿಕ್ಕನ್ಸಿ, ಎಸ್ ಹಿಂಗೆ. ಸೊ ಈ ಸೀಡ್ನ ಬಸ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಇನ್ನೊಂದು, ಸೊ 2 ಅವಕಾಡೋಸ್ ತೊಗೊಂಡಿದ್ದೀನಿ ನಾನು. ಸೊ ಇದನ್ನು ಅಷ್ಟೇ ಲೈಟಾಗಿ ಈ ಥರ ಹಾಕ್ಕೊಂಡು, ಸೊ ಈ ಥರ ಜಸ್ಟ್ ಹಿಂಗೆ ಟ್ವಿಸ್ಟ್ ಮಾಡಿದ್ರೆ ಸಾಕು ನೋಡಿ, ಈ ಥರ ಬರುತ್ತೆ. ಸೊ ನಾರ್ಮಲ್ ಸೀಡ್ನ ಹಿಂಗೆ ಕುಕ್ಬಿಟ್ಟು ಗಟ್ಟಿಯಾಗಿ ಹಿಂಗಂದರೆ ಬತ್ತು. ಸೊ ಅವಕಾಡೋ ಅಂತೂ ತುಂಬ ಒಳ್ಳೆಯದು ಗೈಸ್, ಡಯಟ್ ಫುಡ್ ಆಗಿ ಇರುತ್ತೆ. ಆಮೇಲೆ ಹಾರ್ಟ್ಗಂತೂ ತುಂಬಾ ಒಳ್ಳೆಯದು. ಸೊ ಇದು ನಾರ್ಮಲಾಗಿ ಇದನ್ನ ಒಳಗಡೆಯಿಂದ ಹಿಂಗೆ ಬರುತ್ತೆ ಸ್ಪೂನಲ್ಲಿನೇ, ಇಲ್ಲ ಈ ಥರ ಹಿಂಗೆ ಸ್ಲೈಸ್ ಮಾಡಿಕೊಂಡು, ವಾವ್ ಎಷ್ಟು ಕ್ರೀಮಿ ಆಗಿರುತ್ತೆ. ಸೊ ನಾವು ಮೊದಲೆಲ್ಲ ಈ ಥರ ತೊಗೊಂಡು ಸ್ಮ್ಯಾಶ್ ಮಾಡಿ ಅದಕ್ಕೆ ಶುಗರ್ನ ಹಾಕ್ಕೊಂಡ್ಬಿಟ್ಟು ಮಿಕ್ಸ್ ಮಾಡಿ ಚೆನ್ನಾಗಿ ಮತ್ತೆ ಸ್ಮ್ಯಾಶ್ ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಂಡು ತಿಂತಿದ್ವಿ ಗೈಸ್. ಅದು ಹೆಂಗೆ ಅಂದರೆ ಐಸ್ ಕ್ರೀಮ್ ಥರ ಏನು ಟೇಸ್ಟಾಗಿರುತ್ತೆ ಗೊತ್ತಾ ನೋಡಿ, ಇಷ್ಟು ಈಸಿಯಾಗಿ ಬಂದ್ಬಿಡುತ್ತೆ. ಸೊ ನೀಟಾಗಿ ಇದನ್ನೆಲ್ಲ ತೆಗೆದು ಹಾಕಬೇಕು. ಆ್ಯಂಡ್ ಗೈಸ್ ನೈಫಲ್ಲಿ ಹೆಂಗೆ ತೆಗೆದು ತೋರಿಸ್ನ, ಸ್ಪೂನಲ್ಲಿ ನೋಡಿ ಈ ಥರ ಹಿಂಗಂದರೆ ಸಾಕು. ವಾವ್, ಸ್ಪೂನಲ್ಲೇ ಈಸಿಯಾಗಿ ಬಂದ್ಬಿಡುತ್ತೆ. ಅಷ್ಟೇ ನೋಡಿ, ಸ್ಕೂಪ್ ಮಾಡೋದು, ಐಸ್ ಕ್ರೀಮ್ ಸ್ಕೂಪ್ ಇಷ್ಟ ಇದ್ರೊಳಗಡೆ, ಇನ್ನೇನಿಲ್ಲ. ಸ್ಪೂನಲ್ಲೂ ಮಾಡ್ಬೋದು, ನೈಫಲ್ಲೂ ತಕ್ಕೊಬೋದು, ಇದಿಷ್ಟಷ್ಟೇ ವೇಸ್ಟ್. ಆ್ಯಂಡ್ ಗೈಸ್ ಇವಾಗ ಫೋರ್ಕಲ್ಲಿ ಚೆನ್ನಾಗಿ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೋಬೇಕು ಇದನ್ನ. ನಾನು ಎಲ್ಲನೂ ಒಟ್ಟಿಗೆ ಹಾಕಿ ಮಾಡ್ತಾರೆ. ಫಸ್ಟು ನಾನು ಅವಕಾಡೋನ ಸ್ಮ್ಯಾಶ್ ಮಾಡ್ಕೋತೀನಿ. ಚೆನ್ನಾಗಿ ಇದನ್ನ ಸ್ಮ್ಯಾಶ್ ಮಾಡಾದ್ಮೇಲೆ ಮಿಕ್ಕಿರೋ ಇಂಗ್ರೀಡಿಯೆಂಟ್ಸ್ನ ಹಾಕಬೇಕು. ಆ್ಯಂಡ್ ಗೈಸ್ ಚೆನ್ನಾಗಿ ಇದನ್ನ ಈ ಥರ ಸ್ಮ್ಯಾಶ್ ಮಾಡ್ಕೋಬೇಕು, ಬಟ್ ಹಂಗಂತ ಮಿಕ್ಸಿಗೆಲ್ಲ ಹಾಕಿ ಮಾಡ್ಕೊಬಿಡಿ, ಅದೊಂಥರ ಗೊತ್ತಲ್ಲ ಪೇಸ್ಟ್ ಆಗಿಬಿಟ್ರೆ ಚೆನ್ನಾಗಿರಲ್ಲ. ಲೈಟಾಗಿ ಈ ಥರ ಆದರೆ ಸಾಕು. ಸೊ ನೋಡಿ ಇದು ಈ ಥರ ಇದಾಗಿದೆ, ಪೇಸ್ಟ್ ಆಗಿದೆ, ಓಕೆನಾ. ಸೊ ಇದಕ್ಕೆ ನಾವಿವಾಗ ಏನು ಮಾಡಬೇಕು ಅಂತ ಅಂದರೆ, ಕಟ್ ಮಾಡಿರೋ ಆನಿಯನ್, ಸೊ ಚಿಕ್ಕದಾಗಿ ಕಟ್ ಮಾಡಿರೋ ಆನಿಯನ್ ಹಾಕ್ತಾಯಿದ್ದೀನಿ. ಆ್ಯಂಡ್ ಟೊಮ್ಯಾಟೊ ಆ್ಯಂಡ್ ಕ್ಯಾಪ್ಸಿಕಮ್, ಸ್ವಲ್ಪ ಕ್ಯಾಪ್ಸಿಕಮ್ ಹಾಕ್ಕೊಳ್ಳಿ, ತುಂಬ ಬೇಡ. ಸೊ ನೆಕ್ಸ್ಟು ಸ್ವಲ್ಪ ಇದಕ್ಕೆ ಕೊತ್ತಂಬರಿ ಸೊಪ್ಪು, ಏನೇನು ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನೆಲ್ಲ ಹಾಕ್ಬಿಡ್ತೀನಿ. ಸೊ ನೆಕ್ಸ್ಟು ಸಾಲ್ಟ್, ಪೆಪ್ಪರ್, ಲೆಮನ್ನ ಸ್ಕ್ವೀಸ್ ಮಾಡಬೇಕು. ಸೊ ಇವಾಗ ಲೆಮನ್ ಸ್ಕ್ವೀಸ್ ಮಾಡಬೇಕು. ಸೊ ಇದು ಸೀಡೆಲ್ಲ ರಿಮೂವ್ ಮಾಡ್ಕೋತೀನಿ. ಸೊ ಇದಕ್ಕೆ ಏನಪ್ಪ ಮೇನ್ ಇಂಗ್ರೀಡಿಯೆಂಟ್ಸ್ ಅಂದರೆ ಲೆಮನ್ ಮತ್ತು ಸಾಲ್ಟ್ನ ಸ್ವಲ್ಪ ಜಾಸ್ತಿ ಹಾಕಬೇಕು ಗೈಸ್. ಲೆಮನ್ ಹಾಕಿ, ಸೊ ಜಾಸ್ತಿ ಇದೆ, ಇದನ್ನೆಲ್ಲ ನೋಡ್ತಾ ಇದ್ರೆ ನಾನು ಯಾವಾಗ ತಿಂತೀನೋ ಅಂತ ಅನಿಸ್ತಾ ಇದೆ. ಇನ್ನೊಂದ್ರಲ್ಲಿ ಸ್ವಲ್ಪ ಹಾಕ್ತೀನಿ, ನೆಕ್ಸ್ಟ್ ಬೇಕಂದರೆ ಹಾಕೊಳ್ಳೋಣ, ಜಾಸ್ತಿ ಹುಳಿ ಆದರೂ ಕಷ್ಟ. ಆ್ಯಂಡ್ ಗೈಸ್ ಸಾಲ್ಟ್ ಹಾಕ್ಕೋತಾ ಇದ್ದೀನಿ, ಸಾಕನ್ಸುತ್ತೆ. ಸ್ವಲ್ಪ ಟೇಸ್ಟ್ ನೋಡಿ ಹಾಕ್ಕೋತೀನಿ, ಯಾಕಂದರೆ ಫಸ್ಟ್ ಟೈಮ್ ಅಲ್ವಾ. ಸೊ ನೆಕ್ಸ್ಟ್ ಇದಕ್ಕೆ ಪೆಪ್ಪರ್ ಪೌಡರ್. ಆ್ಯಂಡ್ ಗೈಸ್ ಒಂದಿಷ್ಟು ಪೆಪ್ಪರ್ ತೊಗೊಂಡಿದ್ದೀನಿ ಪೌಡರು, ಸೊ ಅದನ್ನ ಹಾಕ್ತಾಯಿದ್ದೀನಿ. ಸೊ ಇವಾಗೆಲ್ಲ ಹಾಕಾದ್ಮೇಲೆ ಮತ್ತೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ವಾವ್, ಒಳ್ಳೆ ಕ್ರೀಮಿ ಗೈಸ್. ಇದನ್ನು ನಾನು ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ ಎಲ್ಲನೂ ಹಾಕಿ. ಜಸ್ಟ್ ಒಂದು ಸ್ವಲ್ಪ ಟೇಸ್ಟ್ ನೋಡ್ತೀನಿ. ಸಖತ್ತಾಗೈತೆ ಹಂಗೆ ತಿನ್ನೋಕ್ಕೇನೆ. ಆ್ಯಂಡ್ ಸಾಲ್ಟ್, ಪೆಪ್ಪರ್ ಎಲ್ಲನೂ ಕರೆಕ್ಟಾಗಿದೆ. ಆಮೇಲೆ ನಿಂಬೆಹಣ್ಣು ಅಷ್ಟೇ, ಒಂದು ಫುಲ್ ಹಾಕಿ ಒಂದು ಸ್ವಲ್ಪ ಹಾಕಿದ್ದೀನಿ, ಇನ್ನೊಂದು ಹಾಫಲ್ಲಿ, ಓಕೆನಾ. ಸೊ ಇದು ಇವಾಗ ರೆಡಿ ಆಗಿದೆ. ಇದನ್ನು ನಾನು ಈ ಕಡೆ ಇಟ್ಬಿಟ್ಟು, ಸೊ
ಫಸ್ಟ್ ನಾನು ಟ್ರೈ ಮಾಡ್ತಾ ಇದ್ದೀನಿ ನಾಚೋಸ್ ಜೊತೆ. ಅಯ್ಯೋ ಗೈಸ್, ಹಿಂಗೆ ಎತ್ಕೋತಾರೆ ಗೈಸ್. ಹಿಂಗೆ ಎತ್ಕೊಂಡ್ಬಿಟ್ಟು ಹ್ಮ್ 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 ನಿಜವಾಗ್ಲು ಸಖತ್ ಅಂದರೆ ಸಖತ್. 100ಗೆ 100 ಕೊಡ್ತೀನಿ. ಎಷ್ಟು ಡಿಫ್ರೆಂಟಾಗಿ ಏನು ಸಖತ್ತಾಗಿದೆ ಅಂದರೆ ನಾನು ಏನು ಅನ್ಕೊಂಡಿದ್ದೆ ಅಂದರೆ ಈ ಕ್ಯಾಪ್ಸಿಕಮ್ ಹಸಿದು ಹಾಕ್ತೀವಿ, ಅಯ್ಯೋ ಅದು ಹೆಂಗೆ ತಿನ್ನೋದು ಹೆಂಗೋ, ಅದು ಹೆಂಗಿರುತ್ತೋ ಫ್ಲೇವರು ಅಂದ್ಕೊಂಡಿದ್ದೆ. ಬಟ್ ಕ್ಯಾಪ್ಸಿಕಮ್ ಏನು ಗೊತ್ತೇ ಆಗಲ್ಲ. ಆ್ಯಂಡ್ ಆನಿಯನ್ನು, ಆಮೇಲೆ ಆವಕಾಡೋಗೆ ಆ ಸಾಲ್ಟು ಪೆಪ್ಪರ್ ಹಾಕಿರೋದು ಅದು ಎಷ್ಟು ಟೇಸ್ಟ್ ಇದೆ ಗೊತ್ತಾ. ನಾವು ಅಂದ್ಕೊಂಡಿರ್ತೀವಿ ಬರೀ ಜ್ಯೂಸ್ ಮಾಡೋಕ್ಕೆ, ಬರೀ ಐಸ್ ಕ್ರೀಮ್ ಮಾಡೋಕ್ಕೆ ಅಂತ. ನಿಜವಾಗ್ಲೂ ಅದು ಸುಳ್ಳು ಗೈಸ್. ಸಖತ್ತಾಗಿದೆ. ಇನ್ನೊಂದು ತಿಂತೀನಿ. ನಾಚೋಸ್ ಆ್ಯಂಡ್ ಮಾಮೂಲಿ ಪೊಟ್ಯಾಟೊ ಚಿಪ್ಸ್ಗೂ ಟ್ರೈ ಮಾಡಿದ್ದಾರೆ. ನನಗಂತೂ ತುಂಬ ಇಷ್ಟ ಆಯಿತು. ಇದಕ್ಕೂ ಮುಂಚೆ ಅವಾಗ ಒಂದು ಟ್ರೆಂಡಿಂಗ್ ಇತ್ತು, ಯಾವುದದು ಬಿಸ್ಕಾಫ್ದು. ಅದೂ ಎಲ್ಲ ಚೆನ್ನಾಗಿದೆ ಅಂತ ಅದಕ್ಕೆ ಅದು ಟ್ರೈ ಮಾಡಿದ್ದೆ. ಬಟ್ ನನಗೇನು ಅಷ್ಟು ಇಷ್ಟ ಆಗಿರಲಿಲ್ಲ. ಬಟ್ ಇದು ಮಾತ್ರ ಸುಮ್ಮನೆ ವೀಡಿಯೋಗೆ ಹೇಳ್ತಿದ್ದೀನಿ ಅಂತ ಅನ್ಕೊಬಿಡಿ. ನಾನು ನಿಲ್ಸೋಕ್ಕೆ ಆಗ್ತಾ ಇಲ್ಲ. ಮುಂದೆ ಮೇಲೆ ನಾನು ತಿಂತಾನೆ ಇರಬೇಕು ಅಂತ ಅನಿಸ್ತೈತೆ. ಸಕ್ಕತ್ತಾಗಿದೆ. ನಾಚೋಸು ಸಕ್ಕತ್ತು. ನೆಕ್ಸ್ಟು ಟೋಸ್ಟ್ ಥರ ಮಾಡ್ಕೊಂಡು ತಿಂದು ನೋಡೋಣ. ಇದನ್ನು ಒಂದು. ಸೊ ಇವಾಗ ಏರ್ ಫ್ರೈಯರ್ ತೊಗೊಂಡ್ಬರ್ತೀನಿ. ನಾನಿವಾಗ ಟೋಸ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಬಟರ್ನ ನಾನು ರೆಡಿ ಇಟ್ಟಿದ್ದೀನಿ. ಸೊ ಫಸ್ಟ್ ಬಂದ್ಬಿಟ್ಟು ಬಟರ್ನ ತಗೊಂಡು ಬ್ರೆಡ್ಡಿಗೆ ಹಚ್ಚಬೇಕು. ಸೊ ಒಂದು ಟೋಸ್ಟ್ನ ಇದು ಫಸ್ಟು ಟೋಸ್ಟ್ ಮಾಡ್ಕೋಬೇಕು ಅಂತ ಅಂದರೆ ನೀವು ತವಾ ಮೇಲೂ ಮಾಡ್ಕೊಬೋದು. ಈ ಥರ ಬಟರ್ ಹಾಕಿ ಗೀ ಹಾಕಿ ಮಾಡ್ಕೊಬೋದು. ಸೊ ನೋಡಿ ಈ ಥರ ಹಿಂಗೆ ಹಚ್ಚಿದ್ದೀನಿ. ಇದೆಲ್ಲ ಇಡ್ತೀನಿ. ಇನ್ನೊಂದು ಎತ್ಕೊಂಡು ಸೊ ಸೇಮ್ ಬೆಣ್ಣೆ ಹಚ್ಚೋ ಕೆಲಸ ಮಾಡ್ತಿದ್ದೀನಿ. ಆ್ಯಂಡ್ ನಾನು ತರಿಸಿರೋದು ಇದು ವೀಟ್ ಬ್ರೆಡ್ಡು. ಸೊ ಫಸ್ಟ್ ಇದನ್ನು ಟೋಸ್ಟ್ ಮಾಡಿಕೊಂಡು ಆಮೇಲೆ ಇದನ್ನ ಹಾಕೊಂಡು ತಿನ್ನೋದು. ಸೊ ಇದನ್ನು ಹಾಕಿದ್ಮೇಲೆ ಫ್ರೈ ಮಾಡಬೇಕು ಅಂತ ಏನಿಲ್ಲ. ಸೊ ನೀವು ಇದಕ್ಕೆ ಚೀಸ್ ಕೂಡ ಆ್ಯಡ್ ಮಾಡ್ಕೋಬೋದು. ಬಟ್ ಅದೇ ಬಟರ್ ಮೇಲೇ ಇವಾಗ ಚೀಸ್ ಇಟ್ಬಿಟ್ಟು ಅದಾದಮೇಲೆ ಇದನ್ನ ಹಾಕೊಬೇಕು, ಗ್ವಾಕೊಮೊಲೆನ. ಸೊ ಇವಾಗ ಇದನ್ನು ಏರ್ ಫ್ರೈಯರಲ್ಲಿ ಇಡ್ತೀನಿ ನಾನು. ಫಸ್ಟ್ 2 ಇಡ್ತಾ ಇದ್ದೀನಿ. ಈ ಥರ ಪೇಪರ್ ಇಟ್ಬಿಟ್ಟು ಆ್ಯಂಡ್ ಗೈಸ್ ನಾನು ಇವಾಗ ಇದನ್ನು ಇಡ್ತಾ ಇದ್ದೀನಿ. ಸೊ ನಾನು ಮೆನ್ಯೂಲಿ ಇದನ್ನ ಪಿಜ್ಜಾಗೆ ಹಾಕ್ತೀನಿ. ಸೊ ಒಂದು 180 ಡಿಗ್ರಿ 2 ಮಿನಿಟ್ಸ್ ಇಟ್ಟರೆ ಸಾಕು ಗೈಸ್ ಇದು. ಸೊ ಜಸ್ಟ್ 2 ಮಿನಿಟ್ಸ್ ಇಟ್ಟರೆ ಸಾಕು. ಸೊ ಟೋಸ್ಟ್ ಆಗುತ್ತೆ. ಸೊ ನೋಡೋಣ ಟೋಸ್ಟಿಗೆ ಹೆಂಗಿರುತ್ತೆ ಅಂತ. ಗ್ವಾಕೊಮೊಲೆ ಹೆಂಗೆ ಅಂದರೆ ಬಾಯಿ ಸುಮ್ಮನೆ ಇರ್ತಾಯಿಲ್ಲ. ಆ್ಯಂಡ್ ಗೈಸ್ ಇದು 2 ಮಿನಿಟ್ಸ್ ಆಗಿದೆ. ಸೊ ನಾನು ತೆಗಿತಾ ಇದ್ದೀನಿ. ವಾವ್, ಫುಲ್ ಟೋಸ್ಟ್ ಆಗಿದೆ ಜಸ್ಟ್ 2 ಮಿನಿಟ್ಸ್ಗೆ. ಸೊ ಇದನ್ನು ಈ ಥರ ಮೂವ್ ಮಾಡ್ಕೋತಾ ಇದ್ದೀನಿ. ಆ್ಯಕ್ಚುಲಿ ಪ್ಲೇಟ್ಗೆ ಹಾಕೋಬೇಕಿತ್ತು, ಅಲ್ಲಿದೆ ಪ್ಲೇಟು. ಸೊ ಇದನ್ನು ತಿರ್ಗಾ ಹಾಕ್ತೀನಿ ಬಿಕಾಸ್ ಇದು ಜಾಸ್ತಿ ಬಿಸಿ ಇರುತ್ತೆ. ಓಕೆನಾ? ಸೊ ಗೈಸ್ ನೋಡಿ, ವಾವ್ ಸಖತ್ತಾಗಿ ರೋಸ್ಟ್ ಆಗಿದೆ. ಸೊ 2 ಮಿನಿಟ್ಸ್ ಬೇಕು. ಚೆನ್ನಾಗಿದೆ. ಇನ್ನೂ ಸಾಫ್ಟ್ ಆಗಿದ್ರೆ ಚೆನ್ನಾಗಿರಲ್ಲ. ಸೊ ಇದಕ್ಕೆ ನಾವಿವಾಗ ಮತ್ತೆ ಇನ್ನೊಂದು ಸತಿ ಮಸ್ತ್ ಗೈಸ್ ನೋಡಿ ಎಷ್ಟಿತ್ತು. ಈ ರೋಸ್ಟ್ ಆಗೋ ಅಷ್ಟರಲ್ಲಿ ತಿಂದು ಮುಗಿಸ್ಬಿಟ್ಟಿದ್ದೀನಿ. ಸೊ ಇವಾಗ ಇದು ಮೇಲ್ಗಡೆ ಚೆನ್ನಾಗಿ ಈ ಥರ ಹಾಕೋಬೇಕು ಗ್ವಾಕೊಮೊಲೆನ. ವಾವ್, ಬಾಯಲ್ಲಿ ನೀರು ಬರ್ತೈತೆ ನನಗಾಗಲೇ. ಆ್ಯಂಡ್ ನನಗಂತೂ ಗೈಸ್ ಡಿಫ್ರೆಂಟಾಗಿ ಟೇಸ್ಟ್ ಮಾಡೋದು, ಆಮೇಲೆ ಬೇರೆ ಅವ್ರ ಸ್ಟೈಲಲ್ಲಿ ಫುಡ್ ತಿಂತಾರಲ್ಲ ಅದೆಲ್ಲ ನಂಗೆ ಇವಾಗಲ್ಲ, ನಂಗೆ ಮೊದಲಿಂದನೂ ಇಷ್ಟ. ಆ್ಯಂಡ್ ಬೇರೆ ಕಡೆ ಬೇರೆ ಪ್ಲೇಸ್ಗೆ ಹೋದರೆ ಅಲ್ಲೇನು ಸ್ಪೆಷಲ್ ಇರುತ್ತೆ ಅದನ್ನು ಟೇಸ್ಟ್ ಮಾಡೋದು ಅಂತ. ನೋಡಿ ಈ ಥರ ಹಾಕ್ಕೊಂಡಿದ್ದೀನಿ. ಸೊ ಟೇಸ್ಟ್ ಮಾಡಲಾ?
ಸ್ವಲ್ಪ ಬಿಸಿ ಇದೆ ಬ್ರೆಡ್ಡು. ಸೀರಿಯಸ್ಲಿ ನೈಸ್. ಇದು ಆ್ಯಕ್ಚುಲಿ ಮೆಕ್ಸಿಕನ್ ಡಿಶ್ಶು. ಮೆಕ್ಸಿಕನ್ನೇ ಅನ್ಕೋತೀನಿ ಕೇಳಿರೋ ಪ್ರಕಾರ. ಆ್ಯಂಡ್ ಅವ್ರು ಬ್ರೇಕ್ಫಾಸ್ಟ್ಗೆಲ್ಲ ಇದನ್ನ ತಿಂತಾರಲ್ಲ, ಏನು ಸಖತ್ತಾಗಿರುತ್ತೆ ಹೇಳಿ. ನಮ್ಗೆ ಬರೀ ದೋಸೆ ಇಡ್ಲಿ ಅಂತ ನಮ್ಮ ಚೆನ್ನಾಗಿರಲ್ಲ ಅಂತಲ್ಲ, ನಮ್ಗೆ ತಿಂದು ತಿಂದು ಬೇಜಾರಾಗಿರುತ್ತೆ. ಅದೇ ಡಿಶ್ನ ಅವ್ರು ತಿಂದರೆ ವಾವ್ ಅಂತಾರೆ, ನಾವು ಅವ್ರನ್ನ ತಿಂದರೆ ವಾವ್ ಅಂತೀವಿ ಅಷ್ಟೇ. ನಾವು ಇಷ್ಟ ಆಯಿತು. ಬಟ್ 2 ಮಿನಿಟ್ಸ್ ನಮ್ಮ ಬ್ರೆಡ್ ರೋಸ್ಟ್ ಮಾಡಿರೋದ್ರಿಂದ ಸಖತ್ ಕ್ರಿಸ್ಪಿಯಾಗಿದೆ. ಇಷ್ಟು ಕ್ರಿಸ್ಪಿ ಬೇಡ ಅಂದರೆ ಜಸ್ಟ್ 1 ನಿಮಿಷ ಮಾಡ್ಕೊಳ್ಳಿ ಸಾಕು. ಆ್ಯಂಡ್ ಟೇಸ್ಟ್ ಉಂಟು ಚೆನ್ನಾಗ. ಆಮೇಲೆ ಫಸ್ಟ್ ಹೇಳಿ ಮುಗಿಸ್ಬಿಡ್ತೀನಿ, ಇಲ್ಲ ಅಂದ್ರೆ ನಾನು ತಿನ್ನೋದು ನಿಲ್ಸಲ್ಲ. ಇದನ್ನ ಇನ್ನೂ ಒಂದು ರೆಸಿಪಿ ಏನು ಮಾಡ್ಬೋದು ಗೊತ್ತಾ? ಮನೇಲೆ ಚಪಾತಿ ಮಾಡ್ಕೋಬೇಕು. ಚಪಾತಿಗೆ ಫಸ್ಟು ಚೀಸ್ ಹಾಕ್ಬಿಟ್ಟು ಈ ಥರ ಏರ್ ಫ್ರೈರಲ್ಲಿ ಇಲ್ಲ ತವಾ ಮೇಲೆ ಫೋಲ್ಡ್ ಮಾಡಿಬಿಟ್ಟು ರೋಸ್ಟ್ ಮಾಡ್ಕೋಬೇಕು 2 ಸೈಡು. ಅದ್ರ ಮಧ್ಯದಲ್ಲೂ ಈ ಗ್ವಾಕಾಮೋಲೆನ ಹಾಕೊಂಡು ತಿನ್ಬೋದು. ಸೊ ಅದನ್ನು ಚೆನ್ನಾಗಿರುತ್ತೆ ಅಂತ ಅಂತಾರೆ. ಸೊ ಬಟ್ ನಾನು ಇವತ್ತು ಚಪಾತಿ ಮಾಡಿಲ್ಲ, ಇದೆರಡು ರೆಸಿಪಿ ಟ್ರೈ ಮಾಡಿದ್ದೀನಿ. ಸೊ ನಂಗೆ ಇದೆರಡೂ ತುಂಬ ಇಷ್ಟ ಆಯಿತು. ಸೊ ಯಾರೆಲ್ಲ ಟ್ರೈ ಮಾಡಿದ್ದೀರಾ, ಇಷ್ಟ ಆಗಿದ್ದರೆ ಕಾಮೆಂಟ್ ಮಾಡಿ ಹೇಗಿತ್ತು ಅಂತ ಹೇಳಿ. ಆ್ಯಂಡ್ ಯಾರೆಲ್ಲ ಇನ್ನೂ ಟ್ರೈ ಮಾಡಿಲ್ಲ, ನೀವು ಅಷ್ಟೇ ಈಸಿಯಾಗಿ ಟ್ರೈ ಮಾಡ್ಬೋದು. ತುಂಬ ಈಸಿ ರೆಸಿಪಿ, ಬೇಯಿಸಬೇಕು ಹುರಿಬೇಕು ಆ ಥರದ್ದೇನೂ ಇಲ್ಲ. ಎಲ್ಲ ಹಸಿದು ಕಟ್ ಮಾಡೋದು, ಆವಕಾಡೊ ಒಂದು ಹಾಕೋದು, ಸ್ಮ್ಯಾಶ್ ಮಾಡೋದು ಅಷ್ಟೇ. ಆ್ಯಂಡ್ ತುಂಬಾ ಚೆನ್ನಾಗಿದೆ, ಒಂದ್ಸರಿ ಟ್ರೈ ಮಾಡಿ. ಆ್ಯಂಡ್ ಹೆಲ್ದಿ ಕೂಡ ಆವಕಾಡೋನು. ಆ್ಯಂಡ್ ಗೈಸ್ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ. ಆ್ಯಂಡ್ ಯಾರೆಲ್ಲ ಏನೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ. ಯಾಕಂತ ಅಂದರೆ ನನ್ನ ಚಾನಲಲ್ಲಿ ಮಲ್ಟಿಪಲ್ ವೀಡಿಯೋಸ್ ಇದೆ. ಅಂದರೆ ವೆರೈಟಿ ಮೋಟೋ ವ್ಲಾಗಿಂಗ್ ಆಗಿರ್ಬೋದು, ಶಾಪಿಂಗ್ ಹಾಲ್ ಆಗಿರ್ಬೋದು, ಆಮೇಲೆ ನಾರ್ಮಲ್ ಗೇಮಿಂಗು, ಕಪಲ್ ಚಾಲೆಂಜು ಎಲ್ಲನೂ ಇದೆ. ಸೊ ಇವಾಗ ನಾನು ಮತ್ತೆ ಹೊಸದೊಂದು ಜಾನರ್ನ ಹಾಕ್ತಾ ಇದ್ದೀನಿ. ಸೊ ಅದು ಬಂದುಬಿಟ್ಟು ಈ ಥರ ಟ್ರೆಂಡಿಂಗ್ ವೈರಲ್ ರೆಸಿಪೀಸು. ಸೊ ಮಿಸ್ ಮಾಡಬೇಡಿ. ಸೊ ಯಾರಿಗೆಲ್ಲ ಫುಡ್ ಇಷ್ಟ ಆಗುತ್ತೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಕಮೆಂಟ್ ಆ್ಯಂಡ್ ಶೇರ್, ಲೈಕ್ ಮಾಡೋದನ್ನ ಮರಿಬೇಡಿ ಗೈಸ್. ಆ್ಯಂಡ್ ಬಾಯ್. ನೆಕ್ಸ್ಟ್ ವೀಡಿಯೋಲಿ ಸಿಗ್ತೀನಿ, ನೆಕ್ಸ್ಟ್ ವೈರಲ್ ರೆಸಿಪಿಲಿ ಸಿಗ್ತೀನಿ.